ಮೊದಲಿಗೆ ವಂದಿಪೆ ಶ್ರೀ ಗಣನಾಥ, ಸಕಲ ವಿದ್ಯೆಗಳ ಮೂಲದಾತ. ಸಕಲ ವಿದ್ಯೆಗಳ ಮೂಲದಾತ. ಮೊದಲಿಗೆ ವಂದಿಪೆ ಶ್ರೀ ಗಣನಾಥ, ಮೊದಲಿಗೆ ವಂದಿಪೆ ಶ್ರೀ ಗಣನಾಥ. ಸುರ ಮುನಿ ನರರಿಗೆ ಮೊದಲಿನ ಗುರು ನೀನು, ಸುರ ಮುನಿ ನರರಿಗೆ ಮೊದಲಿನ ಗುರು ನೀನು. ಸಂಗೀತ ಸಾಹಿತ್ಯದ ಕಲೆಯು ನೀನು, ಸಂಗೀತ ಸಾಹಿತ್ಯದ ಕಲೆಯು ನೀನು. ಮೊದಲಿಗೆ ವಂದಿಪೆ ಶ್ರೀ ಗಣನಾಥ, ಸಕಲ ವಿದ್ಯೆಗಳ ಮೂಲದಾತ. ಧನ್ಯವಾದಗಳು. ಇಂದು ಅದೇಕೋ ಈ ಎದೆ ಬಗೆದು ಹೃದಯವನ್ನೇ ಹರಿದು ಹಂಚಿಕೊಳ್ಳುವ ಹಂಬಲ. ನಗುಮೊಗದೊಂದಿಗೆ ನೀವು ಕೇಳಿಸಿಕೊಂಡರಷ್ಟೇ ಸಾಕು, ಅದುವೇ ನನ್ನ ನಿರೂಪಣೆಯ ಸಂಬಳ. ನನ್ನೊಳಗಿನ ಸಾಧಕನಿಗೆ ಅವು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ದಿನಗಳು. ಹಳ್ಳಿಯ ಈ ಹುಡುಗನನ್ನು ಹೆಸರು ಹಿಡಿದು ಗುರುತಿಸುತ್ತಿದ್ದರು ಹೊನ್ನಾವರ ಪೇಟೆಯ ಜನಗಳು. ಹೇಳಿಕೊಳ್ಳಬೇಕೆಂದಿರುವ ಘಟನೆಗಳು ಬಹಳಷ್ಟಿವೆ, ನೈಜ ನೆನಪುಗಳು ಬಗೆದಷ್ಟು ಇವೆ. ಎಲ್ಲವನ್ನೂ ಪದಗಳಲ್ಲಿ ಹೊಂದಿಸುವ ಪ್ರಯತ್ನ ಮಾಡಿದ್ದೇನೆ. ನಿರರ್ಗಳ ಭಾಷಣ, ಅಶುಭಾಷಣಗಳು, ಪುಟಗಟ್ಟಲೆ ಬರೆದ ನಿಬಂಧ ಪ್ರಬಂಧಗಳು, ವಿಜ್ಞಾನ ಪರಿಷತ್ತಿನ ಮೂಲಕ ಕಿರಿ ವಿಜ್ಞಾನಿಯಾಗಿ ಸಿಕ್ಕ ಗೌರವ, ರಾಮಾಯಣ ಮಹಾಭಾರತದ ಪರೀಕ್ಷೆಗಳು ರೂಪಿಸಿದ ಸಹಿಷ್ಣುತ್ವ, ಗಣೇಶೋತ್ಸವ, ಶಾಲೆಯ ವಾರ್ಷಿಕೋತ್ಸವಗಳ ಸೊಬಗು, ಶಾಲಾ ತಾಲೂಕು ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಪಡೆದ ಬಹುಮಾನಗಳ ಮೆರುಗು, ಪ್ರಸಾದ, ಮಿಥುನ್, ಸಂಧ್ಯಾ, ಮಂಗಳಾರೊಂದಿಗೆ ಪರೀಕ್ಷೆಯ ಅಂಕದ ಹೋಲಿಕೆಗಳು, ಹುಡುಗಿಯರೊಂದಿಗೆ ಕಣ್ಣ ಸನ್ನೆಯಲ್ಲೇ ಮಾತನಾಡಿದ ಮೂಕ ನಾಲಿಗೆಗಳು, ಮೀಮ್ಸ್ ಇಲ್ಲದ ಕಾಲದಲ್ಲಿಯೇ ನಮ್ಮನ್ನು ನಗೆಗಡಿಲಿನಲ್ಲಿ ಮುಳುಗಿಸುತ್ತಿದ್ದ ಫಾತಿಮಾ ಟೀಚರ್, ಅಶೋಕ್ ಸರ್ ಅವರ ಒನ್ ಲೈನರ್ಗಳು, ಶಿಸ್ತು ಸಂಯಮಗಳಿಂದ RM ಕಾಮತ್ ಸರ್ ಸರಿ ಮಾಡಿದ ಇಂಗ್ಲಿಷ್ ಭಾಷೆಯ ಅಡಿಪಾಯ, ಅಲ್ಲೇ ಶುರುವಾಗಿದ್ದು ನಮ್ಮ ಜೀವನದ ಸಂವಹನದ ಹೊಸ ಅಧ್ಯಾಯ. ಧನ್ಯವಾದ. ನೆರೆದಿರುವ ಎಲ್ಲ ಶಿಕ್ಷಕ ವೃಂದವನ್ನು ಈಗ ವೇದಿಕೆಗೆ ಕರೆತರುವ ಒಂದು ವಿಧಾನ. ಚಪ್ಪಾಳೆ ಬರ್ತಾ ಇರಲಿ ನಿಮ್ಮ ನೆಚ್ಚಿನ ಗುರುಗಳಿಗಾಗಿ. ಈಗ ವೇದಿಕೆಯಲ್ಲಿರುವ ಗುರುಗಳು ಮುಂದೆ ಬಂದು ದೀಪ ಬೆಳಗಿಸುವಂತಹ ಕಾರ್ಯಕ್ರಮ. ಸೊ ಇದಕ್ಕಾಗಿ ನಾನು ವೀಣಾ ಅವರಲ್ಲಿ ಸಹಕಾರ ಕೋರ್ತೇನೆ.
ನಮಿಸುವೆ. ನಿಮ್ಮ ಘನತೆಯ ಜಗಕ್ಕೆ ಸಾರುವೆ, ನಿಮ್ಮ ಕೀರ್ತಿಯ ಬೆಳಗುವೆ. ಜ್ಞಾನವೆಂಬ ಗಂಗೆ ಹರಿಸಿ ಅಜ್ಞಾನವನ್ನು ಮನದಿ ತೊಳೆಸಿ, ಮನದಲ್ಲಿರುವ ಕಲ್ಮಶ ತೋರಿಸಿ, ಯಶಸ್ಸೆಂಬ ಗರಿಯ ತೊಡಿಸಿ, ನಿಮ್ಮ ಸಾಧನೆ ಗೆಲುವು ತರಲು ಜ್ಞಾನವನ್ನು ಧಾರೆ ಎರೆದ ನೀವು ತೋರಿದ ಮಾರ್ಗದಲ್ಲಿ ಎಂದು ಸಾಗುವೆ ಬಾಳಲಿ. ನೀವು ತೋರಿದ ಮಾರ್ಗದಲ್ಲಿ ಎಂದು ಸಾಗುವೆ ಬಾಳಲಿ. ವಿದ್ಯೆ ಕಲಿಸಿದ ನಮ್ಮ ಗುರುವಿಗೆ ಶಿರವಾಗಿ ನಮಿಸುವೆ. ನಿಮ್ಮ ಘನತೆಯ ಜಗಕ್ಕೆ ಸಾರುವೆ, ನಿಮ್ಮ ಕೀರ್ತಿಯ ಬೆಳಗುವೆ. ನಿಮ್ಮ ಕೀರ್ತಿಯ ಬೆಳಗುವೆ, ನಿಮ್ಮ ಕೀರ್ತಿಯ ಬೆಳಗುವೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ವೇದಿಕೆ ಮೇಲೆ ಆಸೀನರಾಗಿರುವಂಥ ನನ್ನ ಎಲ್ಲ ಪೂಜ್ಯ ಗುರುಗಳಿಗೂ ವಂದನೆಯನ್ನು ಸಮರ್ಪಿಸುತ್ತಾ, ಎಲ್ಲ ನನ್ನ ಸಹಪಾಠಿಗಳೇ, ಮಿತ್ರರೇ, ಇವತ್ತು ನಮ್ಗೆ ತುಂಬ ಅಂದರೆ ತುಂಬ ಸಂತೋಷವಾದ ದಿನ. ಮೊದಲನೇದಾಗಿ ನಾವು 8th ಸ್ಟ್ಯಾಂಡರ್ಡಿಗೆ ಹೊನ್ನಾವರ್ ಅಂತ ಸಿಟಿಗೆ ಬಂದಾಗ ಫಸ್ಟ್ ಟೈಮ್ ಅಂತೇಳಿ ಹೇಳ್ಬೋದು ನಾವು. ಯಾಕೆಂದರೆ ಕ್ಲಾಸಿಗೆ ಬಂದಾಗ ಎಲ್ಲರೂ ಬೇರೆ ಬೇರೆ ಹಳ್ಳಿಯಿಂದ ಬಂದವರು ಕೂತ್ಕೊಂಡ್ವಿ. ನನಗೆ ಇನ್ನೂ ನೆನಪಿದೆ ಅದು. ಫಸ್ಟ್ ಬಂದು ನಮಗೆ ಜಯಂತ್ ಸರ್ ಕ್ಲಾಸ್ ತಗೊಂಡು ಹೇಳಿದರು ಏನಂತೇಳಿ, ಇದು ನಿಮಗೂ ಫಸ್ಟ್ ಬ್ಯಾಚ್ 8ನೇ ಕ್ಲಾಸು, ನನಗೂ ಕೂಡ ಈ ಶಾಲೆಯಲ್ಲಿ ಫಸ್ಟು ನಾನು ತಗೊಂಡಿದ್ದು ಅಂತ ನಾನು ನೆನಪಿಟ್ಕೊಂಡಿದ್ದೇನೆ. ನೀವು ನನ್ನ ಫಸ್ಟ್ ಮಕ್ಕಳು ಅಂತೇಳಿದ್ದು ತುಂಬ ಸಂತೋಷವಾದಿದ್ದು. ಅವಧಾನಿ ಸರ್ ನಮಗೆ ಕ್ಲಾಸ್ ಟೀಚರಾಗಿ ಇದು ಮಾಡಿದ್ದು, ನಮ್ಗೆ ಗೈಡ್ ಮಾಡಿದ್ದು ನನಗೆ ಇನ್ನೂ ನೆನಪಿದೆ. ನಾವೆಲ್ಲ ಬಸ್ಸಿಗೆ ನಿಲ್ತಾಯಿದ್ವಿ, ಕಾಯ್ತಾ ನಿಲ್ತಾಯಿದ್ವಿ. ಜಳವಳ್ಳಿ ಬಸ್ ಬರಬೇಕು, ಗೇರ್ಸಪ್ಪ ಬಸ್ ಬರಬೇಕು ಅಂತೇಳಿ. ಲಾಸ್ಟ್ ಸಾಲ್ಕೋಡ್ ಬಸ್ ಬರ್ತಿತ್ತು ಸರಿಗೆ. ನಾವು ತಪ್ಪಮ್ಮನ ಬಿಟ್ಟು, ನಾನಂತೂ ಹೊರಗೆ ಬಂದವಳಲ್ಲ,
ಆವಾಗ ಸರ್ ಇದ್ದಾರೆ ಅಂತೇಳಿ ಒಂದು ಧೈರ್ಯ ನಮಗೆ ಬಸ್ ಸ್ಟ್ಯಾಂಡಲ್ಲಿ. ನಮ್ಗೆ ಅಲ್ಲಿ ತನಕನೂ ಸೆಕ್ಯೂರಿಟಿ, ನಾವು ಬಸ್ ಹತ್ತಿದ ಮೇಲೆ ಅವ್ರ ಬಸ್ ಬರ್ತಿತ್ತು. ಅದು ಇನ್ನೂ ನನಗೆ ನೆನಪಲ್ಲಿ ಇಟ್ಕೊಳ್ತೇನೆ. ಮತ್ತು ನಂತರ ನಾವು ಇಡೀ ಕ್ಲಾಸ್ ನಮ್ಮ ತೇಲಂಗ್ ಸರನ್ನು ನೆನಪು ಮಾಡ್ಕೋಬೇಕು. ಅನೇಕ ಘಟನೆಗಳನ್ನು ನಾವು ಹೀಗೆ ನೆನೆಸ್ಕೊಳ್ತಾ ಹೋಗ್ಬೋದು. ಆರ್ ಎಮ್ ಕಮರ್ ಸರ್ ನೋಡಿದಾಗಲೆಲ್ಲ ನನಗೆ ನಾವು ಇಂಗ್ಲೀಷನ್ನು ಅಷ್ಟು ನಾವು ಪ್ರೈಮರಿಯಲ್ಲಿ ಒಂದೇ ಟೀಚರ್ ಇರೋದ್ರಿಂದ ನಮಗೆ ಇಂಗ್ಲೀಷ್ ಅಷ್ಟು ರೂಢಿ ಇರಲಿಲ್ಲ. ಇಲ್ಲಿ ಬಂದ ಮೇಲೆ ಫುಲ್ ಅವ್ರು ಇಂಗ್ಲೀಷಲ್ಲೇ ಪಾಠ ಮಾಡೋರು. ನನಗೆ ಸತ್ಯ ಅವರು ನೋಡಿದಾಗಲೆಲ್ಲ ನನಗನ್ಸೋದು ಏನಂತೇಳಿದ್ರೆ ಸರ್ ಫಾರಿನ್ನಿಂದ ಬಂದಿದ್ದಾರೆ ಅಂತ. 9th ಬಂದಾಗ ನಮ್ಗೆ ಅಶೋಕ್ ಸರ್ ಇಂಗ್ಲೀಷ್ ತೊಗೊಂಡ್ರು, ತುಂಬ ಎಂಜಾಯ್ ಮಾಡಿದ್ವಿ. ಆನಂತರ ನಮ್ಗೆ SS ಹೆಗ್ಡೆ ಸರ್ ಅಂದರೆ ಮತ್ತೆ ಪುನಃ ಭಯ ಸ್ಟಾರ್ಟ್ ಆಗ್ತಿತ್ತು. ಅವ್ರು ನೋಡಿದಲ್ಲೆಲ್ಲ ಭಯದಲ್ಲೇ ಪಾಠ ಕಲಿತಿದ್ವಿ. ನಂತರ ಕನ್ನಡ ಕ್ಲಾಸು, ನಾವು ಅಡಿಗ್ ಸರನ್ನು ನೆನೆಸ್ಬೇಕು. ಅಡಿಗ್ ಸರ್ ಇವತ್ತು ನಮ್ಮ ಜೊತೆ ಇಲ್ಲ, ಆದರೂ ಕೂಡ ಅಡಿಗ್ ಸರ್ ಯಾವಾಗಲೂ ಕೂಡ ಅವರ ವಿಶ್ಲೇಷಣೆ, ಹೆಸರು ಯಾರಾದರೂ ಹೆಸರು ಹೇಳಿದ್ರೆ ನಿನ್ನ ಹೆಸರಿನ ಅರ್ಥ ಆಗುತ್ತಾ ಅಂತ ಕೇಳೋರು. ನಾಗವೀಣಿ ಅನ್ನುವರು, ಅಂದರೆ ಹಾವಿನ ಹೆಡೆಯಾಗೆ ಜಡೆಯುಳ್ಳವಳು ಅಂತ ಇಷ್ಟು ಚೆನ್ನಾಗಿ ವಿವರಿಸುತ್ತಾ ಇದ್ರು ಅವರು. ಅದು ಕೂಡ ನಾನು ನೆನೆಸ್ಕೋತೇನೆ. ಹಾಗೆ ವಿಜಿ ನಾಯ್ಕ್ ಸರ್ ಕೂಡ, ಆಮೇಲೆ ನಮ್ಮ ಫಾತಿಮಾ ಮೇಡಮ್ ಅಂತೂ ನಾನು ಬಂದ ಕೂಡಲೇ ಕೇಳಿದೆ. ಈಗ ಹಿಂದಿ ಸರ್ ಮುಜಾವರ್ ಸರ್ 3 ವರ್ಷ ಕೂಡ ನಮಗೆ ಕಲಿಸಿದವರು ಮುಜಾವರ್ ಸರೇ. ಜೊತೆಗೆ ಸಮಾಜ ಶೇಖ್ ಸರ್, ಆಮೇಲೆ ಜೀವ ವಿಜ್ಞಾನ ನಮಗೆ ಅವಧಾನಿ ಸರ್ ಟೀಚಿಂಗ್ ಅಂತೂ ನಾವು ಯಾವತ್ತೂ ಮರೆಯೋದಿಲ್ಲ ನಾವು. ನಂತರ MN ಕಾಮತ್ ಸರ್, ಜೊತೆಗೆ ಪಾರ್ಟ್ 2 ರೇಖಾಗಣಿತವನ್ನು ನಾವು ಪೇಪರ್ ಕಟಿಂಗ್ ಮೂಲಕನೇ ನಮಗೆ ಸರ್ ಹೆಬ್ಬಾರ್ ಸರ್ ಅವರು ಅತ್ಯುತ್ತಮವಾಗಿ ಹೇಳ್ಕೊಡ್ತಿದ್ರು. ಹಾಗೆ ಡ್ರಾಯಿಂಗ್ ಸರ್ ಇರ್ಬೋದು, ಬಣ್ಣವನ್ನು ಹಚ್ಚುವುದು, ಬಣ್ಣದ ಇದನ್ನು ಅದ್ಭುತವಾಗಿ ಚಿತ್ರ ನಾವು ಸೀನಿಯರ್ ಜೂನಿಯರ್ ಎಲ್ಲ ಮಾಡ್ಕೊಂಡ್ವಿ ಅವರಿಂದ. ನಂತರ PT ಮಾಸ್ಟ್ರು, ನಾವು ಫಸ್ಟ್ ಬಂದಾಗಂತೂ KD ನಾಯ್ಕ್ ಸರ್ ಅಂದರೆ ಹೆದರ್ತಿದ್ವಿ. ಸ್ಟ್ಯಾಂಡರ್ಡಲ್ಲಿ ತಗೊಂಡವರು ಚಂದವ್ರ ಸರ್, ನಾವು ಹೆದರ್ತಿದ್ವಿ ಸ್ವಲ್ಪ. ಆಮೇಲೆ ಶ್ಯಾಮ್ಲಾ ಟೀಚರ್ ಬಂದರೆ ಖುಷಿ ಆಗೋದು, ಯಾಕಂದರೆ SCPW ಪೀರಿಯಡ್ ಚೆನ್ನಾಗಿ ನಡೆಸ್ಕೊಡ್ತಾಯಿದ್ರು. ಮತ್ತು ಉಳಿದಂತೆ ಬರ್ಗಿ ಟೀಚರ್ ಇರ್ಬೋದು, ಆಮೇಲೆ ಇಂದುಮತಿ ಟೀಚರ್ ನಮಗೆ ಕಲಿಸದೇ ಇದ್ದರೂ ಕೂಡ ನಾವು ಇವರು ಶಾಲೆಯಲ್ಲಿ ನೋಡ್ತಾ ಇದ್ವಿ ಸ್ಟಾಫಲ್ಲಿ. ಅದ್ಭುತವಾದ ನಮ್ಮ ಯಾವುದೇ ಒಬ್ಬ ವ್ಯಕ್ತಿಗೆ ನಮ್ಮ ಹೈಸ್ಕೂಲ್ ಜೀವನ ಇದೆಯಲ್ಲ ತುಂಬ ಇಂಪಾರ್ಟೆಂಟು. ಆ ಟೈಮಲ್ಲಿ ಸರಿಯಾದ ಗೈಡೆನ್ಸ್ ಸಿಕ್ಕಿದರೆ ಉತ್ತಮ ವ್ಯಕ್ತಿ ಆಗ್ಬೋದು ಅನ್ನೋದನ್ನು ನಾವು ಇವತ್ತು ಪ್ರಸ್ತುತವೇ. ಯಾಕಂದರೆ ಇಲ್ಲಿ ನಾವು ನೆರೆದಿರಲಿಲ್ಲ, ಎಲ್ಲರೂ ಒಂದು ಒಳ್ಳೆಯ ರೀತಿಯ ಜೀವನವನ್ನು ಕಟ್ಕೊಂಡಂಥವರೇ ಇದ್ದೇವೆ. ಎಲ್ಲ ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಯಾವತ್ತು ನಮ್ಮ ಜೀವನದ ಅಂತಿಮ ಕ್ಷಣದವರೆಗೂ ನಾವು ಅವರನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಈ ಮೂರನ್ನು ಚೆನ್ನಾಗಿ ಕಲ್ತಿದ್ದೀವಿ. ಹಾಗೂ ನಮ್ಮ ನಡುವೆ ಇವತ್ತು ನ್ಯಾಯಾಂಗದ ಅಭ್ಯರ್ಥಿಯಾಗಿ ಅಥವಾ ನ್ಯಾಯಾಂಗದಲ್ಲಿ ಕೆಲಸ ಮಾಡ್ತಾ ಸೇವೆ ಸಲ್ಲಿಸ್ತಾ ಇರುವಂತಹ ನಮ್ಮ ಸಹಪಾಠಿಯಾಗಿರುವಂತಹ ಸದಾನಂದ್ ಅವ್ರನ್ನ ಇಲ್ಲಿ ಕರೆಯೋಕ್ಕೆ ಇಷ್ಟಪಡ್ತೀನಿ. ಶಿಕ್ಷಕರೇ ಮತ್ತು ಇಲ್ಲಿ ನೆರೆದಿರುವತಕ್ಕಂಥ ನನ್ನ ಎಲ್ಲ ಸಹಪಾಠಿಗಳೇ, ಈ ದಿನ ನಾವು ಏನೇ ಗೋಲ್ಡನ್ ಡೇಸ್ ಅಂತೇಳಿ ಅದೇ ಅಂದರೆ ನಾವು ಸುವರ್ಣಾಕ್ಷರದಲ್ಲಿ ಈ ದಿನವನ್ನು ನಮ್ಮ ಡೈರಿಯಲ್ಲಿ ಆಗಲಿ ಬರೆದಿಡ್ಬೇಕು. ಯಾಕಂತೇಳಿದ್ರೆ ಎಲ್ಲ ಸಹಪಾಠಿಗಳು ಮತ್ತು ಎಲ್ಲ ಪ್ರತಿಯೊಬ್ಬರು ಶಿಕ್ಷಕರು ಇವತ್ತು ನಾವಿಲ್ಲಿ ಸೇರ್ತಾ ಇದ್ದೇವೆ. ನಾವೇನಾದರೂ ಅವರಿಗೆ ಪ್ರತಿಯೊಬ್ಬರಿಗೆ ಮೀಟ್ ಆಗ್ಬೇಕು ಅಂತೇಳಿದರೆ ಅಟ್ಲೀಸ್ಟ್ ಒಂದು 4-5 ವರ್ಷ ತೊಗೊಳ್ತಾ ಇರ್ತದೆ. ಆ ಎಲ್ಲ ದಿನಗಳನ್ನು ನಾವು ಒಂದೇ ವೇದಿಕೆಯಲ್ಲಿ ಸೇರಿ ಅವರಿಗೆ ಎಲ್ಲರಿಗೂ ಮಾತಾಡಿಸೋ ಒಂದು ಸಂದರ್ಭ ಒದಗಿ ಬಂದಿದೆ. ಹಾಗೆ ನನ್ನ ಬಗ್ಗೆ ನಾನು ಈ ಸ್ಕೂಲಿಗೆ ಹೇಗೆ ಬಂದೆ ಅಂತೇಳಿ ಹೇಳ್ಬೇಕಂತೇಳಿದ್ರೆ, ನಾನು ಹುಟ್ಟಿದ್ದು ಇಲ್ಲಿ ಹೊನ್ನಾವರ ತಾಲೂಕಲ್ಲಾದರೂ ನಾನು ಬೆಳೆದಿದ್ದು ನೀಲಿಕೆರೆ ಅಂತೇಳಿ ಒಂದು ಹಳ್ಳಿ, ಪುಟ್ಟ ಹಳ್ಳಿ, ಒಂದು 18ರಿಂದ 20 ಮನೆಗಳಿದೆ. ಅದನ್ನು ಪಂಡಿತರ ಕೆರೆ ಅಂತೇಳಿ ಸಹ ಕರೀತಾರೆ. ಅಲ್ಲಿ ಬೆಳೆದಿದ್ದು ನಾನು ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ 7ನೇ ಕ್ಲಾಸ್ವರೆಗೆ ಗುಣವಂತೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದೆ. ಗುಣವಂತೆಯಲ್ಲಿ ನಾನು ಸ್ಟಡೀಸಲ್ಲಿ ಅಷ್ಟೊಂದು ಮಾರ್ಕ್ಸ್ ಚೆನ್ನಾಗಿ ಅಷ್ಟೊಂದು ಏನು ಪಡಿತಿರಲಿಲ್ಲ. ಆಮೇಲೆ 7th ಸ್ಟ್ಯಾಂಡರ್ಡ್ ಮುಗಿದ ನಂತರ 7th ಸ್ಟ್ಯಾಂಡರ್ಡ್ ಮಾಡುವಾಗ ನಮ್ಮ ಅಣ್ಣ ಅಲ್ಲಿ ಗುಣವಂತೆ ಹೈಸ್ಕೂಲಲ್ಲಿ ಓದ್ತಾಯಿದ್ರು.
ಗುಣವಂತ ಹೈಸ್ಕೂಲಲ್ಲಿ ಹೋದಾಗ ನಮ್ಮ ಮನೆಯಲ್ಲಿ ನೀನು ಗುಣವಂತ ಹೈಸ್ಕೂಲಿಗೆ ಹೋಗು ಅಂತೇಳಿ ಒತ್ತಾಯ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ನನ್ನ ಸಹಪಾಠಿಗಳು ಅದು 7th ಸ್ಟ್ಯಾಂಡರ್ಡ್ ಏನು ಓದಿದ್ರು ಅವರು ನ್ಯೂಲ್ ಸ್ಕೂಲಿಗೆ ಬರ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗಿ ನಾನು ಸಹ ನ್ಯೂಲ್ ಸ್ಕೂಲಲ್ಲಿ ಓದ್ಬೇಕು ಅಂತೇಳಿ ಇಷ್ಟಪಟ್ಟು ತುಂಬ ಹಠ ಮಾಡಿದೆ. ಅವರಿಗೆ ಒತ್ತಾಯ ಮಾಡಿ ಸ್ಕೂಲಿಗೆ ಬಂದೆ, 8th ಸ್ಟ್ಯಾಂಡರ್ಡಿಗೆ ಬಂದೆ. ಈಗ 8th ಸ್ಟ್ಯಾಂಡರ್ಡ್ ಜಾಯ್ನ್ ಆದಾಗ ನನಗೊಂದು ಖುಷಿ ಅಂತ ಹೇಳಿದ್ರೆ, ನಮ್ಮ ಊರಿನವರಾದ್ರೆ SS ಹೆಗ್ಡೆ ಅವರು ನಮ್ಮ ಊರಿನವ್ರು ಇಲ್ಲಿ ಇಂಗ್ಲೀಷ್ ಟೀಚರ್ ಆಗಿದ್ದಾರೆ. ಅದೊಂದು ನನಗೆ ಖುಷಿ ಇತ್ತು. ನಾವು SSLC ಟೈಮಲ್ಲಿ ನಾವೀಗ ಸ್ಕೂಲ್ ಡೇಸಲ್ಲಿ ನಮ್ಮ ಇವರು ಹೆಬ್ಬಾರ್ ಇದ್ದರು, ಇವರು ಗಜಾನ್ ಹೆಬ್ಬಾರ್ ಅವರು ನಮ್ಮ ಕ್ಲಾಸ್ ಮಾಡಿಸಿದ್ರು, ಮಂಜು ಅವರು ಕ್ಲಾಸ್ ಮಾಡಿಸಿದ್ರು. ಮತ್ತು ಇವರು ಗಜಾನ್ ಪ್ರಭು ಅಂತೇಳಿದ್ರು. ಅದು ಗಜಾನ್ ಪ್ರಭು ಸ್ವಲ್ಪ ದಪ್ಪ ಇರಲಿಕ್ಕಾಗಿ ಅವ್ರು ಆನೆ ಮರಿ ಅಂತೇಳಿ ನಾವು ಕರಿತಾಯಿದ್ವಿ. ನಾವಾಗಲೂ ಆಟ ಆಡ್ಲಿಕ್ಕೆ ಇಲ್ಲೇ ಕೆಳಗಡೆ ಒಂದು ಸ್ಟಿಕ್ ಇಟ್ಕೊಂಡು ಸ್ಟಿಕ್ಕು ಬಾಲ್ ಇಟ್ಕೊಂಡು ಆಟ ಆಡ್ಲಿಕ್ಕೆ ಹೋಗ್ತಾಯಿದ್ವಿ. ಅದು ಸಹ ಇನ್ನೂ ಮೆಮೊರೀಸ್ ಇದೆ. ಮತ್ತು ಹೆಬ್ಬಾರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ನಾವು ಕ್ಲಾಸ್ ವಿಂಡೋ ಪಕ್ಕ ಪೆಪ್ಸಿ ಚಿಪ್ ಬಿಟ್ಟು ಹಿಂಗೆ ಆಗ್ತಾಯಿದ್ವಿ. ಅದ್ರ ಸ್ವಲ್ಪ ಎಲ್ಲ ಪೆಪ್ಸಿ ಉಳಿತೈತದೆ, ಇನ್ನೂ ಉಳ್ಕೊಂಡಿದೆ ಅಂತೇಳಿ ಅವ್ನು ತೊಗೊಂಡು ಅವರು ಚಿಪ್ತಾಯಿದ್ರು. ಗಜಾನ್ ಹೆಬ್ಬಾರ್ ಅವರು ಆರತಿ ಮಾಡ್ತಾಯಿದ್ರು. ನಂತರ ಏನಾಯ್ತು ಅಂತಂದ್ರೆ, ನಾವು ಅಲ್ಲಿ ಇಲ್ಲಿ ಸ್ಕೂಲ್ ಹೊರಗಡೆ ನಾವು ಯಾವಾಗಲೂ ಪೆಪ್ಸಿ ಚಿಪ್ತ ಅಲ್ಲಿ ರೋಡ್ ಸೈಡಲ್ಲಿ ನಿಂತ್ಕೊಳ್ತಾ ಇದ್ವಿ ಯಾವಾಗಲೂ. ಅದು KD ನಾಯ್ಕರು ಅದು ಒಂದ್ಸಲ ನೋಡಿಬಿಟ್ಟು ಇದು ಇಷ್ಟು SLC 10ಕ್ಕೆ ಬಂದು ಇಷ್ಟು ದೊಡ್ಡವರಾಗಿ ಪೆಪ್ಸಿ ಚಿಪ್ತಿರಲ್ಲ ನೀವು ಅಂತೇಳಿ ಬೈಲಿಕ್ಕೆ ಶುರು ಮಾಡಿದ್ರು. ಆವತ್ತಿಂದ ನಾವು ಪೆಪ್ಸಿ ಬಿಟ್ಬಿಟ್ಟು ಐಸ್ ಕ್ರೀಮ್ ತಿನ್ಲಿಕ್ಕೆ ಶುರು ಮಾಡಿದ್ರಿ. ಆ ಟೈಮಿಂದ ಇದೆಲ್ಲ ಮೆಮೊರೀಸ್ ಇದೆ. ಇದರಲ್ಲಿ ಇದು ನಾಲೆಜ್ ಇಸ್ ದಿ ಹೈಯೆಸ್ಟ್ ವೆಲ್ತ್ ಅಂತ, ಅದೇ ನಾಲೆಜ್ ಇಸ್ ದಿ ವೆಲ್ತ್ ಅಂತೇಳಿದೆ. ನಾವು ನಾಲೆಜನ್ನು ನಾವು ಬೇಕಿದ್ರೆ ಒಂದು ಪೆಂಡ್ರೈವ್ ಹಾಕ್ಬಿಟ್ಟು ನಾವು ನಾಲೆಜ್ ಏನಿದೆ ತೆಗೆದು ಕೊಡ್ಲಿಕ್ಕೆ ಬರಲ್ಲ. ಅದು ಅಷ್ಟು ನಮಗೆ ಇರುತ್ತೆ. ಅವರು ನಮ್ಮ ಟೀಚರ್ಗಳು ಏನು ನಮ್ಮ ಹೈಸ್ಕೂಲ್ ಲೆವೆಲಲ್ಲಿ ಏನು ನಮ್ಮ ಪಾಠ ಮಾಡಿದ್ದಾರೆ, ಅದು ಬೇಸಿಕ್ ಫೌಂಡೇಶನ್ ಇದ್ದಾಗ. ಅದು ನಾವು ಯಾವಾಗಲೂ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಫಸ್ಟ್ ಫ್ಲೋರ್ ಅಂತೇಳಿ ಕಟ್ಲಿಕ್ಕೆ ಬರಲ್ಲ. ಅದು ನಾವು ಫೌಂಡೇಶನ್ದನೇ ಹೋಗ್ಬೇಕಾಗುತ್ತೆ. ಆ ಫೌಂಡೇಶನ್ ಒಳ್ಳೆಯ ಫೌಂಡೇಶನ್ನ ನಮಗೆ ಹೈಸ್ಕೂಲ್ ಲೆವೆಲಲ್ಲಿ ಕೊಟ್ಟವರು ಅಂತ ಹೇಳಿದ್ರೆ ನಮ್ಮ ಎಲ್ಲ ಟೀಚರ್ಗಳು. ಆ ಟೀಚರ್ಗಳಿಂದ ನಾವು ಒಳ್ಳೊಳ್ಳೆ ಹುದ್ದೆಯನ್ನು ಅಲಂಕರಿಸುವಂತೆ ಆಗಿದೆ. ಅವ್ರಿಗೆಲ್ಲರಿಗೂ ನನ್ನ ಚಿರಋಣಿ. ಕೊನೆಯದಾಗಿ ಹೇಳ್ಬೇಕಂತ ಹೇಳಿದ್ರೆ, ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಇದೆ. ಅವರು ಏನು ಹೇಳ್ತಾರೆ ಅಂತಂದ್ರೆ, ಹುಲ್ಲಾಗು ಬೆಟ್ಟದಡಿ ಅಂತೇಳಿ. ಬೆಟ್ಟದ ಮೇಲೆ ನಾವು ಹುಲ್ಲಾಗಬೇಕಂತದೆ. ನಂತರ ಮನೆಗೆ ಮಲ್ಲಿಗೆ ಆಗ್ಬೇಕದು. ನಂತರ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಬೆಲ್ಲ ಸಕ್ಕರೆ ಹಾಗೂ ದೀನ ದುರ್ಬಲ ಇದ್ದರೆ ಅವರಿಗೆ ಬೆಲ್ಲ ಸಕ್ಕರೆ ಆಗ್ಬೇಕಂತ. ನಂತರ ಎಲ್ಲರೊಳಗಂತ ಆಗೋ ಮಂಕುತಿಮ್ಮ ಅಂತೇಳಿ ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಅದರಲ್ಲಿ ಹೇಳಿದ್ದಾರೆ. ನಾವು ಸಹ ಅಷ್ಟೇ, ನಾವು ಒಂದು ಜುಡಿಷಿಯರಿಗೆ ಬಂದಿದ್ದೇವೆ ಅಂತ ಹೇಳಿದ್ರೆ ನಾವು ಯಾವಾಗಲೂ ಸರ್ವಿಸ್ ಮೋಟಿವ್ ಇರಬೇಕಾಗುತ್ತದೆ. ನಾವು ಇದರಲ್ಲಿ ಹಣ ಮಾಡ್ತಾನೆ ಅಂತ ಹೇಳಿದ್ರೆ ನಾವು ಯಾವತ್ತೂ ಜುಡಿಷಿಯರನ್ನು ಸೇಲ್ಬಾರ್ದು. ನಾವು ಒಳ್ಳೆ ಸರ್ವಿಸ್ ಮಾಡಿದರೆ ನಾವು ಒಳ್ಳೊಳ್ಳೆ ಆರ್ಡರ್ಸ್ಗಳನ್ನು, ಜಜ್ಮೆಂಟ್ಗಳನ್ನು ನಾವು ಸಮಾಜ ಸೇವೆಯನ್ನು ಮಾಡಿದಾಗುತ್ತೆ. ಅದೇ ರೀತಿ ನಾವು ಹೊನ್ನಾವರದಲ್ಲಿ ಅಥವಾ ಊರಲ್ಲಿ ಯಾವಾಗಲೂ ಕಾರ್ಯಕ್ರಮ ಆಗುವಾಗ ಯಾವಾಗಲೂ ನಮ್ಮ ರಿಲೇಟಿವ್ಸ್ ಅವರವರು ಇಲ್ಲಿ ಕಾರ್ಯಕ್ರಮ ಇದೆ, ಮದುವೆ ಇದೆ, ಬರ್ರಿ ಅಂತೇಳಿ ಕರಿತಾಯಿದ್ರು. ಅದು ನಾವು ಆವಾಗ ನಮ್ಮ ಬ್ರದರ್ಸ್ಗಳಿಗೆ ಫೋನ್ ಮಾಡಿ ನೀವು ಸ್ವಲ್ಪ ಹೋಗಿ ಬರ್ರಿ ಅಂತ. ಯಾಕಂತೇಳಿದ್ರೆ ನಮ್ಗೆ ಹೈಕೋರ್ಟಿಂದ ಪ್ರತಿಯೊಂದಕ್ಕೂ ಈ ಕಾರ್ಯಕ್ರಮ ಬರಬೇಕು ಅಂತ ಹೇಳಿದ್ರು ನಾವು ಒಂದು ಹೈಕೋರ್ಟಿಂದ ಪರ್ಮಿಷನ್ ಬೇಕಾಗುತ್ತೆ. ಅವ್ರು ಪರ್ಮಿಷನ್ ಕೊಟ್ಟರೆ ಮಾತ್ರ ನಾವು ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಸಾಧ್ಯ. ಹಾಗಾಗಿ ನಾವು ಇಲ್ಲೇನೋ ಕಾರ್ಯಕ್ರಮ ಇದ್ದರೆ ಹೊನ್ನಾವರದಲ್ಲಿ ಅಥವಾ ಊರಲ್ಲಿ ನಾವು ನಮ್ಮ ಅಣ್ಣ ತಮ್ಮವರಿಗೆ ಹೇಳ್ತಾಯಿದ್ವಿ, ನೀವು ಹೋಗಿ ಅಟೆಂಡ್ ಆಗಿರಿ ಅಂತ ಹೇಳಿದ್ರು. ಅದೇ ರೀತಿ ನಮ್ಮ ಹರೀಶ್ ಅವರು ಇರ್ಬೋದು, ಮತ್ತು ಸಂತೋಷ್ ಇರ್ಬೋದು, ಕಿರಣ್ ಇರ್ಬೋದು, ಪ್ರತಿಯೊಬ್ಬರು ನಮ್ಮ ಸಿಸ್ಟರ್ಸ್ ಅದೇ, ಅವರು ನಮ್ಮ ಬ್ರದರ್ ಸಿಸ್ಟರ್ಸ್ ಆಗಿ ಈ ಎಲ್ಲ ಕಾರ್ಯಕ್ರಮ 27 ವರ್ಷದ ನಂತರ 27 ವರ್ಷದ ನಂತರ ಇದನ್ನು ಅರೇಂಜ್ ಮಾಡಿದ್ದಾರೆ. ನಮ್ಮ ಗುರುಗಳು ನಿಮ್ಮ ಇದರಲ್ಲಿ ಮಹಾಭಾರತದಲ್ಲಿ ನೀವು ನೋಡ್ತೇವೆ ಏಕಲವ್ಯ ಬಗ್ಗೆ. ಮಹಾಭಾರತದಲ್ಲಿ ಏಕಲವ್ಯ ಅವರು ದ್ರೋಣಾಚಾರ್ಯ ಹತ್ರ ನಾನು ಪಾಠ ಕಲಿಬೇಕು ಇಂಟ್ರೆಸ್ಟ್ ಇದೆ ಅಂತ ಹೇಳಿದಾಗ ಅವರು ನೀನು ಟ್ರಾಬಲ್ ಹುಡುಗ ಅಂತೇಳಿ ಅವರನ್ನು ಅವಾಯ್ಡ್ ಮಾಡಿ ಅವರನ್ನು ಅವ್ರಿಗೆ ಕಲಿಕ್ಕೆ ಬಿಡಲ್ಲ. ಅವರು ಒಂದು ದ್ರೋಣಾಚಾರ್ಯ ಮೂರ್ತಿ ಮಾಡಿ ವಿದ್ಯೆಯನ್ನು ಕಲಿತಾರೆ. ಅದೇ ಕಲ್ತ ನಂತರ ಅವರಿಗೆ ದ್ರೋಣಾಚಾರ್ಯ ಆಶ್ಚರ್ಯ ಆಗುತ್ತೆ, ಈ ಹುಡುಗ ಹೆಂಗೆ ಕಲ್ತ್ಕೊಂಡ ಅಂತೇಳಿದ. ಅವ್ರು ಹೇಳ್ತಾರೆ, ಒಂದು ಮೂರ್ತಿ ಮಾಡಿಬಿಟ್ಟು ನಾನು ಈ ರೀತಿ ಕಲ್ತಿದ್ದೇನೆ, ಎಕ್ಸ್ಪರ್ಟ್ ಆಗಿದ್ದಾನೆ ಅಂತೇಳಿ. ಆವಾಗ ನನಗೇನಾದರೂ ಗುರುದಕ್ಷಿಣೆ ಕೊಡು ಅಂತೇಳಿ ಅವರು ಕೇಳಿದಾಗ ಅವರು ಇದು ಏಕಲವ್ಯ ತನ್ನ ಹೆಬ್ಬೆರಳನ್ನೇ ಕಟ್ ಮಾಡಿ ಕೊಡ್ತಾನೆ. ಅದು ಯಾಕಂತೇಳಿದ್ರೆ ಅವರಿಗೆ ದ್ರೋಣಾಚಾರ್ಯಗೆ ಅರ್ಜುನಿಗಿಂತ ಮೇಲೆ ಯಾರೂ ಬರಬಾರ್ದು ಅನ್ನೋ ಉದ್ದೇಶ ಇತ್ತು. ಆದರೆ ನಮ್ಮ ಗುರುಗಳು 3 ವರ್ಷ ಏನು ಪಾಠ ಮಾಡಿದ್ದಾರೆ, ಅವರು 27 ವರ್ಷದಿಂದ ನಮಗೆ ಗುರುವಂದನೆ ಕೊಡಿ ಅಂತೇಳಿ ಯಾವತ್ತೂ ಸಹ ನಮ್ಮನ್ನು ಕೇಳಿಲ್ಲ.
ಅವಾಗ ನಾವು 27 ವರ್ಷದಲ್ಲಿ ಮಾಡಬೇಕಿತ್ತು ಈ ಕಾರ್ಯಕ್ರಮ, ಆವಾಗಲೇ ಮಾಡಬೇಕಿತ್ತು. ಆ ಸುದಿನ ಇವತ್ತು ನಮಗೆ ತಂದುಕೊಟ್ಟಿದೆ. ಇಷ್ಟು ಹೇಳ್ತಾ ನನಗೆ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಪ್ರತಿಯೊಬ್ಬರಿಗೂ ವಂದಿಸ್ತಾ ನಿಮ್ಮ ಆಶೀರ್ವಾದ ಎಲ್ಲರ ಮೇಲೆ ಸದಾ ಇರಲಿ ಅಂತೇಳಿ ಕೇಳ್ತಾ ನನ್ನ 2 ಮಾತನ್ನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಮ್ಮ ಎಲ್ಲ ಸಹಪಾಠಿಗಳ ಪರವಾಗಿ. ಹಾಗೆ ಗುರುಮೂರ್ತಿ ನಾಯಕ್ ಅವರು ನಮ್ಮ ಪರವಾಗಿ ಒಂದೆರಡು ಮಾತಾಡ್ತಾರೆ ಅಂತ ಕೇಳ್ಕೊಂಡ್ರು. ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು ಶಾರ್ಟ್ ಬಟ್ ಸ್ವೀಟ್ ಅಂತ ಅವ್ರು ಹೇಳಿದ್ದಾರೆ ಆಲ್ರೆಡಿ. ಹಾಗಾಗಿ ಅವರಿಗೆ ಈ ಅವಕಾಶ. ವೇದಿಕೆಯ ಮೇಲಿರುವಂತಹ ಎಲ್ಲ ಶಿಕ್ಷಕರಿಗೆ ನಮಸ್ಕರಿಸುತ್ತಾ, ಹೊನ್ನಾವರ ನ್ಯೂ ಇಂಗ್ಲಿಷ್ ಸ್ಕೂಲ್ ನಮ್ಮ ಜೀವನ. ನಾವು ಇಲ್ಲಿ ಕಲ್ತಿರೋದ್ರಿಂದಲೇ ನಾವು ಇವತ್ತು ಈ ಸ್ಟೇಜ್ ಮೇಲೆ ಬಂದು ನಿಂತಿದ್ದೇವೆ. ಈ ಶಾಲೆಯಲ್ಲಿ ಎಷ್ಟು ನೆನಪಿದೆ ಅಂದರೆ, ಈ ಶಾಲೆ ಹೇಳ್ತಾರಲ್ಲ, ಇವತ್ತಿನ ದಿನ ಒಂದು ಅಡ್ವರ್ಟೈಸ್ ಬರ್ತದೆ, ಕಣಕಣದಲ್ಲೂ ಕೇಸರಿ ಅಂತ. ಇದು ಕಣಕಣದಲ್ಲೂ ನಮ್ಮ ನ್ಯೂ ಇಂಗ್ಲಿಷ್ ಸ್ಕೂಲ್ ಇದೆ. ಯಾಕೆ ಅದರಲ್ಲೂ ನಾವು 5ನೇ ಕ್ಲಾಸಿಂದ ಕಲ್ತವರು. ಇಲ್ಲಿರುವಂಥ ಎಲ್ಲ ಶಿಕ್ಷಕರು ನಮ್ಗೆ ಕಲಿಸಿದ್ದಾರೆ. ಹಾಗಾಗಿ ಎಲ್ಲರ ಹತ್ರನೂ ಹೊಡೆತ ತಿಂದಿದ್ದೇವೆ. ಹೊಡೆತ ತಿಂದೇ ಈಗ ವ್ಯಕ್ತಿಗಳಾಗಿ ರೂಪುಗೊಂಡಿದ್ದೇವೆ. ಅದರಲ್ಲೂ ನನಗೆ ಕೆಲವೊಂದು ಘಟನೆಗಳು ನೆನಪಿವೆ. ನನಗೆಲ್ಲ ಟೀಚರ್, ನಾನೀಗ ಮಾತಾಡ್ತಾ ಇದ್ದಾಗ ಬರ್ಗಿ ಟೀಚರ್ ಹತ್ರ ಹೇಳಿದೆ, ನಿಮ್ಮ ಕ್ಲಾಸಿಗೆ ಹೊಡೆತ ತಪ್ಪಿಸ್ಕೊಳ್ಳೋದೇ ನಮ್ಮ ಕೆಲಸ ಆಗಿತ್ತು ಅಂತ. ಮೇಡಮ್ಮು ಯಾಕಂದರೆ ನಮ್ಮ ಬುದ್ಧಿ ಬರಲಿ ಅಂತ ನಾವು ಸಣ್ಣ ತಪ್ಪು ಮಾಡಿದ್ರು ಹೊಡಿತಾ ಇದ್ರು. ಅಲ್ಲಿಂದ ನಾವು ಕಲಿತಾ ಬಂದು ಇವತ್ತಿನ ದಿನ ಇಷ್ಟೊಂದು ವರ್ಷದ ಮೇಲೆ ಈ ಶಾಲೆಗೆ ಬಂದಿರೋದು ತುಂಬ ಖುಷಿ ಆಯಿತು. ನಮ್ಮ ಸ್ನೇಹಿತರು ಈ ಕಾರ್ಯಕ್ರಮವನ್ನು ಮಾಡಿದರು. ನಾವು ಇದರಲ್ಲಿ ಕೇವಲ ಇವತ್ತು ಬಂದು ನಿಂತಿದ್ದೇವೆ. ತುಂಬ ಕಷ್ಟಪಟ್ಟಿದ್ದಾರೆ. ಅವರಿಗೆ ಒಂದ್ಸರಿ ನಾನು ಧನ್ಯವಾದವನ್ನು ಹೇಳ್ತೇನೆ ನಮ್ಗೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ. ನಾನು ಕಲ್ತಿದ್ದು ಮಿಂಗು ಸ್ಕೂಲಲ್ಲಿ, ಆನಂತರದಲ್ಲಿ ಆರ್ಟ್ಸ್ ಮಾಡಿದೆ. ಇವತ್ತು ಶಿಕ್ಷಕನಾಗಿ ಧಾರವಾಡ ಮುಮ್ಮಿಗಟ್ಟೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನಾನು ಕಲ್ತಿದ್ದು ಆರ್ಟ್ಸ್ ಆದರೂ ಇವತ್ತಿನ ದಿನ ನಾನು ಮ್ಯಾಥಮೆಟಿಕ್ಸ್ ಪಾಠ ಮಾಡ್ತೇನೆ ಎಲ್ಲರೂ ಇಲ್ದಿದ್ದ ಸಂದರ್ಭದಲ್ಲಿ. ಕಾರಣ ನಮ್ಮ ಶಿಕ್ಷಕರು. ಅದ್ಭುತವಾದ ನೆನಪುಗಳು ನಮ್ಮ ಶಾಲೆಯಲ್ಲಿ ಇವೆ. ಹೇಳ್ದನಲ್ಲ, ನನ್ನ ಹೆಸರು HG ಗುರುಮೂರ್ತಿ ಅಂತ ಇರೋದು. H ಅಂದರೆ ನನ್ನ ಊರು ಹನೇಹಳ್ಳಿ, ಆದರೆ H ಅಂದರೆ ಹೊನ್ನಾವರ. ಹಾಗಾಗಿ ನಾನು ಯಾವಾಗೂ ಕೇಳ್ತೇನೆ, ಹೋಮ್ ಟೌನ್ ಹೊನ್ನಾವರನೇ ನಂದು. ಹಾಗಾಗಿ ಹೊನ್ನಾವರದಲ್ಲಿ ಅಷ್ಟು ನೆನಪಿದೆ. ಹೊನ್ನಾವರದ ನೆನಪಿನಲ್ಲಿ 3/4% ಅಷ್ಟು ನೆನಪಿರೋದು ಇದೇ ಶಾಲೆಯಲ್ಲಿ. ಹಾಗೆ ಈ ಶಾಲೆಯನ್ನು ಬಂದು ಈ ಹಾಲನ್ನು ನೋಡಿದ್ವಿ. ಇಲ್ಲಿ ನಾವು ಎಷ್ಟೋ ಅಡ್ವೆಂಚರಸ್ ಫಿಲ್ಮನ್ನು ನೋಡಿದ್ದೇವೆ. ಫಿಲ್ಮನ್ನು ನೋಡಿ ಅಲ್ಲಿ ತಂಟೆ ಮಾಡಿದ್ದೇವೆ. ಹಾಗೆ ವಿಜಯನಾಯಕ್ ಸರ್ ಆಗಿರಲಿ, ನಮ್ಮ ವಿಜಯನಾಯಕ್ ಸರ್ ಆಗಿರಲಿ, ಅದ್ಭುತವಾದಂಥ ಪಾಠ ಮಾಡಿದ್ದಾರೆ, ನಮ್ಮನ್ನು ತಿದ್ದಿದ್ದಾರೆ. ನಾವಿಲ್ಲಿ ಬಂದು ನಿಂತು ಮಾತನಾಡೋದಕ್ಕೆ ನಮ್ಮನ್ನು ಶಕ್ತರನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ನಮಿಸ್ತಾ ನನಗೆ ಪುಟ್ಟ ಅವಕಾಶ ಒಂದೆರಡು ಮಾತನ್ನು ಆಡಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಅಂದರೆ ಇಲ್ಲಿ ಇಂಥ ಕಾರ್ಯಕ್ರಮ ಭಾಳಷ್ಟು ನಡೆದವು. ಒಂದರ ಹಿಂದೆ ಒಂದು ಹಿಂದಿನ ಇದರಲ್ಲಿ ಕೆಲವರು ನಮಗೆ ನಿಮ್ಮ ಹಿಂದಿನ ಈ ಗ್ರೂಪ್ ಫೋಟೋಗಳನ್ನು ಸಹ ಸಣ್ಣ ಇದು ಮಾಡಿ ಕೊಟ್ಟಿದ್ದರು. ಅಂದರೆ ನಾನು ಹೀಗೆ ಅಲ್ಲಿ ನೋಡಿದಾಗ ಆವಾಗ ನೀವು ಎಷ್ಟು ಚಿಕ್ಕವರಿದ್ರಿ, ಅಂದರೆ ನಿಮ್ಮ ಮುಗ್ಧ ಮುಖ ನೋಡಿ ನಮಗೆ ಬಹಳ ನೋಡಿ ಈಗ ಇಷ್ಟೆಲ್ಲ ದೊಡ್ಡದಾಗಿ ಬೆಳೆದು ಪ್ರೌಢರಾಗಿ ಸಮಾಜದಲ್ಲಿ ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ಊರುಗಳಲ್ಲಿ ಸ್ವಂತ ಊರಿನಲ್ಲಿಯೂ ಅವರು ತಮ್ಮ ಸಾಮರ್ಥ್ಯಕ್ಕೆ ಅನುಸಾರ, ತಮ್ಮ ಪರಿಶ್ರಮಕ್ಕೆ ಅನುಸಾರವಾಗಿ ಅಗಾಧವಾಗಿ ಬೆಳೆದು ಅಥವಾ ಉತ್ತಮವಾದ ಪ್ರಗತಿಯನ್ನು ಮಾಡಿ ನಮ್ಮ ಶಾಲೆಗೂ ನಮಗೂ ಭಾಳ ಹೆಮ್ಮೆ ಅಂತ ಅನಿಸುವಂತೆ ಮಾಡಿದ್ದಾರೆ. ಮತ್ತು ನಿಮ್ಮ ಒಂದು ಇದರಿಂದ ನಮಗೂ ಸಹ ಮತ್ತು ನಿಮ್ಮ ಒಂದು ಇದರಲ್ಲಿ ಸಹ ನೀವು ಭಾಳ ಗರ್ವವನ್ನು ಪಟ್ಟುಕೊಳ್ಳೋದೇ ವಿನೀತ ಭಾವದಿಂದ, ಸರ್ ನಿಮ್ಮಿಂದಲೇ ಇದು ಆಗಿದ್ದು ಅಂತ ಒಂದು ವಿನೀತ ಭಾವನೆಯನ್ನು ವ್ಯಕ್ತ ಮಾಡಿದ್ರಿ. ಇದರಿಂದ ಆದ ಸಂತೋಷ ಇದನ್ನು ವರ್ಣಿಸಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ನೀವು ಪರಸ್ಥಳದಿಂದ ಸಹ ಅನೇಕರು ಬಂದಿದ್ದಾರೆ. ಇದು ಬರುವುದು ಕಷ್ಟ, ಎಷ್ಟು ಕಷ್ಟ ಅಂತ ಗೊತ್ತಿದೆ. ಒಂದು ಕಾರ್ಯದಿಂದ ನಮ್ಮ ಒಂದು ಮನಸ್ಸಿನ ಒಂದು ಇದನ್ನು ಭಾಳ ಹೆಚ್ಚಿಸಿದ್ರಿ. ನನಗೆ ಭಾಳ ಸಂತೋಷವಾಗಿದೆ. ನಿಮ್ಮ ದೇವರು ಒಳ್ಳೆಯದನ್ನು ಮಾಡಲಿ ನಿಮ್ಮ ಕುಟುಂಬದವರಿಗೂ ಮುಂದೆ. ಈಗ ಒಂದು ಹಳೆಯ ಒಂದು ವರ್ಷ ಮುಗೀತಾ ಬಂದಿದೆ, ಹೊಸ ವರ್ಷ ಬರ್ತಾ ಇದೆ. ಮುಂದಿನದನ್ನು ಆಲೋಚಿಸೋಣ, ಹಿಂದಿನ ಒಳ್ಳೆಯ ನೆನಪುಗಳನ್ನು ಇಟ್ಟುಕೊಳ್ಳೋಣ, ನಮಗೆ ಸಹಾಯ ಮಾಡಿದವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ನಿಮಗೆಲ್ಲರೂ ಒಳ್ಳೆಯ ಶುಭದಾಯಕವಾಗಲಿ ಹೊಸ ವರ್ಷ ಅಂತ ಹೇಳಿ ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ.
ಪೂರ್ವ ವಿದ್ಯಾರ್ಥಿಯಾಗಿ ಈ ಶಾಲೆಯಲ್ಲಿ ಸತತವಾಗಿ 37 ವರ್ಷಗಳ ಅನುಭವ ಪಡೆದಿದ್ದೇನೆ. ಆಗ ಕೂಡ ನಾವು ನಿಮಗೆ ಸಮಾಜದಲ್ಲಿ ಜವಾಬ್ದಾರಿಯುತ ಮತ್ತು ಕ್ರಿಯಾಶೀಲ ನಾಗರಿಕರಾಗಿ ಮುಂದೆ ಬನ್ನಿ ಎನ್ನುವ ವಿಚಾರದಲ್ಲಿ ಅನೇಕ ರೀತಿಯಲ್ಲಿ, ಅನೇಕ ಪದ್ಧತಿಯಲ್ಲಿ ಕಾಯ ವಾಚ ಮನಸ ಹರಿಸೋದ್ರಿಂದ ಈ ರೀತಿಯ ಸುಸಂಸ್ಕೃತ ಜನರಾಗಿ ಬಂದಿದ್ದೀರಿ. ಯಾಕೆಂದರೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ, ಗುರುವಂದನೆಯನ್ನು ಮಾಡುವಂತಹ ವಿಚಾರ ಎಲ್ಲ 100 ವಿದ್ಯಾರ್ಥಿಯು 100 ಅಥವಾ 200 ಆ 4 ಕ್ಲಾಸ್ ಇತ್ತು ಆವಾಗ 98ರಲ್ಲಿ ಇದೆ. ಆದರೆ ಯು ಹ್ಯಾವ್ ಟೇಕನ್ ಅನ್ ಎಫೆಕ್ಟಿವ್ ಡಿಸಿಷನ್ ಟು ಕಮ್ ಓವರ್ ಹಿಯರ್ ಆ್ಯಂಡ್ ಥ್ಯಾಂಕ್ ಯು ಟು ನ್ಯೂ ಇಂಗ್ಲೀಷ್ ಸ್ಕೂಲ್. ನ್ಯೂ ಇಂಗ್ಲೀಷ್ ಸ್ಕೂಲ್ ಯಾವಾಗಲೂ ಅಜರಾಮರ. ಯಾಕೆಂದರೆ ಅಲ್ಲಿ ಕಲಿತವರು ಉತ್ತಮವಾಗಿ ಇದ್ದಾರೆ ಮತ್ತು ಸಮಾಜದಲ್ಲಿ ಸದ್ಗೃಹಸ್ಥರಾಗಿದ್ದಾರೆ. ಅದು ನಮಗೆ ಹೆಮ್ಮೆ. ನನಗೆ ಈಗ ಭಾಳ ಜನರಿಗೆ ಕಾಣ್ತದೆ, ಬೇಕಾದಷ್ಟು ವಸ್ತುಗಳನ್ನು ತಂದು ತಿನ್ನಲಿಕ್ಕೆ ಕೊಟ್ಟರೂ ಕೂಡ ಡಯಾಬಿಟಿಸ್ ಆದವನಿಗೆ ಜಿಲೇಬಿ ತಿನ್ನಲಿಕ್ಕಾಗೋದಿಲ್ಲ. ಕಾಕೆ ಕರ್ಲೆಣ್ಣಾಗುವಾಗ ಕಾಕೆ ಬಾಯಿ ಹುಣ್ಣುಗಳಾಗ್ತದೆ. ಹಾಗಾಗಿ ನೀವು ಪಡೆದುಕೊಂಡದ್ದನ್ನು, ನೀವು ದುಡಿದದ್ದನ್ನು ಅನುಭವಿಸುವಂತಾಗಲಿ, ನಿಮ್ಮ ಜೀವನ ಸಂತೋಷಕರವಾಗಿರಲಿ. ಮತ್ತು ಅದಕ್ಕೆ ಒಂದೇ ದಾರಿ, ಕರೋ ಯೋಗ್ ರಹೋ ನಿರೋಗ್. ಎಲ್ಲರಿಗೆ ಒಂದು ಕಾರಣ, ನಾನು ಕೂಡ ನೌಕರ, ನನ್ನ ಹೆಂಡತಿ ಕೂಡ ನೌಕರ. ಆಗ ಯಾವ ರೀತಿಯ ಪರಿಸ್ಥಿತಿ ಆಗ್ಬೋದು ಅಂತ ವಿಚಾರ ಮಾಡಿ, ಅದಕ್ಕೆ ತಾಳ್ಮೆ ಬೇಕು. ಆದರೆ ಈಗ ನಾವಿಬ್ಬರು ನಿವೃತ್ತಿ ವೇತನವನ್ನು ಪಡಿತಾ ಇದ್ದೇವೆ, ಆರೋಗ್ಯದಿಂದ ಇದ್ದೇವೆ, ಮೊಮ್ಮಕ್ಕಳಿದ್ದಲ್ಲಿ ಹೋಗ್ತೇವೆ, ಸಂತೋಷದಲ್ಲಿದ್ದೇವೆ. ಹಾಗಾಗಿ ನೀವು ಕೂಡ ಸಂತೋಷವಾಗಿರಿ ಮತ್ತು ನಿಮ್ಮ ಜೀವನ ಸುಖವಾಗಲಿ. ನ್ಯೂ ಇಂಗ್ಲೀಷ್ ಸ್ಕೂಲ್ ಯಾವಾಗಲೂ ಅಜರಾಮರವಾಗಲಿ. ಜೈ ನ್ಯೂ ಇಂಗ್ಲೀಷ್ ಸ್ಕೂಲ್. ನಮ್ಮನ್ನೆಲ್ಲ ನೆನಪಿಟ್ಕೊಂಡು ಈಗಾಗಲೇ ನೀವೆಲ್ಲ ಹೇಳಿದ್ದೀರಿ, ಒಬ್ಬರೆಲ್ಲ ಒಬ್ಬರು ಶಿಕ್ಷಕರ ಮುಖ ಒಂದಲ್ಲ ಒಂದು ದಿವಸ ನೆನಪಾಗ್ತಾ ಇರ್ತದೆ ಅಂತ. ಅದೇನೋ ನಮ್ಮ ಪುಣ್ಯ ಅಂತ ಭಾವಿಸ್ತೇನೆ ನಾನು. ಹಾಗೂ ನಮ್ಮನ್ನೆಲ್ಲ ನೆನಪಿಟ್ಕೊಂಡದಕ್ಕೆ ನಿಮಗೆ ಈ ಗುರುವಂದನೆ ಕಾರ್ಯಕ್ರಮ ಮಾಡೋದಕ್ಕೆ ಧನ್ಯವಾದ. ಮೊದಲನೇದಾಗಿ ಈ ಗುರುವಂದನಾ ಕಾರ್ಯಕ್ರಮ ಮಾಡಿದ್ದು ಡಾಕ್ಟರ್ ಪ್ರಮೋದ್ ಫಾಯ್ದೆ ಅವರು ಒಬ್ಬರೇ ಮಾಡಿದ್ರು ಆ ಸಲ. ಆಮೇಲೆ ಸುಮಾರು ಆಯ್ತು, ಈಗ 7, 8, 9 ಆಯಿತು. ಈಗ ಆಗಲಿ. ಇದು ಸಾಧ್ಯ ಆಗೋದು ನ್ಯೂ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಮಾತ್ರ. ಯಾಕಂದರೆ ಇದು ಒಂದು ಕಾಲದಲ್ಲಿ ರಾಮ ಮಂದಿರದಲ್ಲಿ ಪ್ರಾರಂಭದ ಶಾಲೆ, ಪುಣ್ಯಾಂಶ ಈ ಶಾಲೆಯಲ್ಲಿ ಹೆಚ್ಚಿದೆ. ಹಾಗಾಗಿ ಇಂಥ ಶಾಲೆ ಅಥವಾ ಈ ನ್ಯೂ ಸ್ಕೂಲಲ್ಲಿ ಕಲಿಸಿದಂಥ ಮಕ್ಕಳು ಯಾವಾಗಲೂ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇಲ್ಲಿ ಕೆಲಸ ಮಾಡಿದಂಥ ನಾವು ಕೂಡ ಪುಣ್ಯವಂತರು, ಇಲ್ಲಿ ಕಲಿತ ವಿದ್ಯಾರ್ಥಿಗಳು ಕೂಡ ಪುಣ್ಯವಂತರು. ಮತ್ತು ಈಗ ಈ ಹಂತದಲ್ಲಿ ನಾವು ಏನು ಹೇಳಲಿಕ್ಕಿಲ್ಲ. ಯಾಕಂದರೆ ನೀವೆಲ್ಲ ಈಗ ನಮ್ಮಿಂದ ಎತ್ತರವಾಗಿ ಬೆಳೆದಿದ್ದೀರಿ. ಯಾಕಂದರೆ ಒಬ್ಬ ಗುರುವಿಗೆ ಶಿಷ್ಯರು ನಮಗಿಂತ ಎತ್ತರವಾಗಿ ಬೆಳೆದಾಗಲೇ ಅವನಿಗೆ ಧನ್ಯತೆ ಸಿಕ್ಕೋದು. ಹಾಗಾಗಿ ನೀವು ಎಲ್ಲರೂ ನಮ್ಮಿಂದ ಎತ್ತರವಾಗಿ ಬರೆದಿದ್ದೀರಿ. ಮತ್ತು ಇವತ್ತು ಈ ವರ್ಕಿಂಗ್ ಡೇ ಆದ್ದರಿಂದ ಒಂದು ಅವಕಾಶ ನನಗೆ ಸಿಕ್ತು. ತುಂಬ ವರ್ಷ ಆಗಿತ್ತು, ಬೆಲ್ಲು ಕೇಳಿದೆ. ಯಾಕಂದರೆ ಹೆಚ್ಚಿನ ಟೀಚರು ಬೆಲ್ ಮತ್ತು ಬಿಲ್ಲಿಗಾಗಿ ಕೆಲಸ ಮಾಡ್ತಾರಂತೆ ಒಂದು ಮಾತಿದೆ. ಹಾಗಾಗಿ ಆ ಬಿಲ್ಲೆಲ್ಲ ಮರ್ತೋಗಿದೆ ನಮಗೀಗ. ಬಿಲ್ ಅಂದರೆ ಪೇ ಬಿಲ್, ಇರಲಿ. ಈ ಬೆಲ್ ಕೇಳಿದ್ರೆ ತುಂಬ ವರ್ಷ ಆಗಿತ್ತು. ಇವತ್ತು ಮತ್ತು ಬೆಲ್ ಕೇಳುವಂಥ ಯೋಗ ಬಂತು. ನಿಮಗೆಲ್ಲ ಆ ಭಗವಂತ ಒಳ್ಳೆಯದು ಮಾಡಲಿ ಅಂತ ಇನ್ನೊಮ್ಮೆ ಹಾರೈಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ನನಗೆ ನಿಮ್ಮನ್ನೆಲ್ಲ ನೋಡಿದಾಗ ಭಾಳ ಖುಷಿ ಅನಿಸ್ತದೆ, ಭಾಳ ಸಂತೋಷ ಅನಿಸ್ತದೆ.
ನಮ್ಮ ಎಲ್ಲ ಸಹೋದ್ಯೋಗಿ ಬಂಧುಗಳು, ಭಗಿನಿಯರು ಮತ್ತು ಮುದ್ದು ವಿದ್ಯಾರ್ಥಿಗಳಂತ ನೀವು ಏನು ಹಳೆಯ ವಿದ್ಯಾರ್ಥಿಗಳಾದರೂ ಸಹ ಹೊಸ ವಿದ್ಯಾರ್ಥಿಗಳಿದ್ದಂತೆ ಕಾಣ್ತಾ ಇದೆ. 27 ವರ್ಷಗಳ ಹಿಂದಿನ ಅನುಭವ ಅಥವಾ ಒಂದು ಮೆಲುಕು ಈಗ ಆಗ್ತಾ ಇದೆ. ನಾವೀಗ ಸುಮಾರು 27 ವರ್ಷ ಹಿಂದಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಯಾವುದಲ್ಲಿ ನಿಮ್ಮ ನೆನಪುಗಳನ್ನು ನಿಮ್ಮನ್ನು ಜ್ಞಾಪಿಸ್ಕೊಳ್ಳುವಂಥ ವಿಚಾರದಲ್ಲಿ ಇವತ್ತಿನ ಪ್ರಪಂಚ ಅಂತ ಹೇಳಿದ್ರೆ ಹಾಲು ಕೊಡ್ತಾ ಇದ್ದರೆ ಮಾತ್ರ ಆಕಳು ಆರಾಧನ, ಹಾಲು ಕೊಡುತ್ತಿದ್ದರೆ ಆಕಳು ಆರಾಧನ. ಅಪ್ಪ ಮನೆಗೆ ಹಣ ತರುತ್ತಿದ್ದರೆ ಮನೆಯ ಯಜಮಾನ. ಅಪ್ಪ ಹಣ ತರ್ತಾ ಇದ್ದರೆ ಮನೆಯ ಯಜಮಾನ. ಸಮಾಜಕ್ಕೆ ನಮ್ಮಿಂದ ಪ್ರಯೋಜನವಾಗುತ್ತಿದ್ದರೆ ಅವ ಸಮಾಜಕ್ಕೆ ಪ್ರಿಯವಂತ. ಸಮಾಜಕ್ಕೆ ಅವನಿಂದ ಪ್ರಯೋಜನವಾಗುತ್ತಿದ್ದರೆ ಆತ ಸಮಾಜಕ್ಕೆ ಪ್ರಿಯವಂತ. ಇಂಥ ಪ್ರಪಂಚ, ಇಂಥ ಸಮಾಜದಲ್ಲಿ 27 ವರ್ಷದ ಹಿಂದಿನ ನಿಮ್ಮ ಒಂದು ನೀವು ಪಡೆದಿರುವಂಥ ಜ್ಞಾನ, ಶಿಕ್ಷಣ ಇವನ್ನೆಲ್ಲ ನೆನೆಸ್ಕೊಂಡು ಇವತ್ತು ಪುನಃ ನಮ್ಮನ್ನು ಇಲ್ಲಿಗೆ ಸೇರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದು ನಿಜವಾಗಿಯೂ ನೀವು ನಮ್ಮೆಲ್ಲರ ಮೇಲೆ ಇಟ್ಟಿರುವಂಥ ಪ್ರೀತಿ, ಸ್ನೇಹ, ಗೌರವವೇ ಇದಕ್ಕೆ ಸಾಕ್ಷಿ. ನೀವು ಕೂಡ ನಿಮ್ಮ ಬದುಕಲ್ಲಿ ಒಳ್ಳೆಯವರಾಗಿ ಉತ್ತಮ ಭವಿಷ್ಯವನ್ನು ನೀವು ಹೊಂದಲಿ ತಿಳ್ಕೊಂಡು ನಾನು ನನ್ನ ಕೆಲವು ಅನಿಸಿಕೆಗಳನ್ನು ನಿಮ್ಮ ಮುಂದೆ ಇಟ್ಟು. ಪೂರ್ವ ವಿದ್ಯಾರ್ಥಿಗಳೇ, 27 ವರ್ಷಗಳ ನಂತರ ನಿಮ್ಮನ್ನು ನಾವು ಭೇಟಿಯಾಗ್ತಾ ಇದ್ದೇವೆ. ತುಂಬ ಸಂತೋಷದ ವಿಷಯ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ವಿದ್ಯಾ ದದಾತಿ ವಿನಯಂ ಅಂಥೇಳಿ. ವಿದ್ಯೆ ವಿನಯವನ್ನು ಕೊಡ್ತದೆ. ವಿದ್ಯೆಯ ಪ್ರತಿಬಿಂಬವೇ ವಿನಯ. ಆ ವಿನಯ, ವಿಧೇಯತೆ ನಿಮ್ಮಲ್ಲಿ ಉಳಿಸಿಕೊಂಡಿದ್ದರಿಂದಲೇ ಇವತ್ತು ಇಂಥ ಕಾರ್ಯಕ್ರಮ, ಗುರುವಂದನಾ ಅಂತ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಸಾಧ್ಯವಾಯಿತು ಅಂತೇಳಿ ಭಾವಿಸ್ತೇನೆ. ನಮ್ಮ ಶಾಲೆಯ ಎಂಬ್ಲಮ್ನಲ್ಲೇ ಉಂಟು, ನಾಲೆಜ್ ಈಸ್ ಲೈಟ್, ಜ್ಞಾನವೇ ಬೆಳಕು. ಆ ಬೆಳಕನ್ನು ನೀವು ಕೂಡ ಎಲ್ಲ ಕಡೆ ಅದನ್ನು ಪಸರಿಸ್ತಾ ಇದ್ದೀರಿ. ಭರವಸೆಯ ಬೆಳಕು ನೀವು ಅಂತೇಳಿ ನಾನು ತಿಳ್ಕೊಳ್ತೇನೆ. ಬರೀ ಜ್ಞಾನ ಒಂದು ಇದ್ದರೆ ಸಾಕಾಗೋದಿಲ್ಲ, ಜ್ಞಾನದ ಸಂಗಡ ವಿವೇಕ ಬೇಕು. ಜ್ಞಾನ ಒಂದೇ ಇದ್ದರೆ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನಾವು ಕಾಣ್ತೇವೆ ಎಂತೆಂಥ ಅನಾಹುತಗಳನ್ನು ಜ್ಞಾನವಂತರು ಸೃಷ್ಟಿಸ್ತಾರೆ ಅಂತೇಳಿ. ಅದಕ್ಕೆ ಕಾರಣ ಆ ಮಕ್ಕಳಿಗೆ ವಿದ್ಯಾರ್ಥಿ ದೆಸೆಯಲ್ಲಿ ಜ್ಞಾನದ ಸಂಗಡ ಶಾಲೆಯಲ್ಲಿ ವಿವೇಕ ಸಿಗಲಿಲ್ಲ. ಆದರೆ ನೀವು ಭಾಗ್ಯವಂತರು. ನ್ಯೂ ಇಂಗ್ಲೀಷ್ ಸ್ಕೂಲ್ ಶತಮಾನೋತ್ಸವವನ್ನು ಆಚರಿಸುವಂಥ ಒಂದು ಸಂಭ್ರಮದಲ್ಲಿ ಕೆಲವು ವರ್ಷದಲ್ಲಿ ಇದೆ. ಇಂತಹ ಒಂದು ಶಾಲೆ ನಿಮಗೆ ಜ್ಞಾನವನ್ನು ಕೊಟ್ಟಿದೆ, ವಿವೇಕವನ್ನು ಕೊಟ್ಟಿದೆ. ಇದರಿಂದ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ನೀವು ತೊಡಗಿಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಈ ಒಂದು ಗುರುವಂದನೆ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಯಿತು. ನೀವು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಈ ಕಾರ್ಯಕ್ರಮವನ್ನು ಮಾಡಿದಿರಿ. ನಿಮ್ಮ ಇಷ್ಟಾರ್ಥವನ್ನು ಭಗವಂತ ಸಿದ್ಧಿಸಲಿ ಅಂಥೇಳಿ ನಾನು ಇನ್ನೊಮ್ಮೆ ಪ್ರಾರ್ಥಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂಥ ನನ್ನ ಹಿರಿಯ ಕಿರಿಯ ಸಹೋದ್ಯೋಗಿ ಮಿತ್ರರೇ ಹಾಗೂ ನನ್ನ ಎದುರಿಗಿರುವಂಥ ನನ್ನ ನೆಚ್ಚಿನ ಮುದ್ದು ವಿದ್ಯಾರ್ಥಿನೇ. ಆದರೆ ಇವತ್ತು ನೀವು ಹಿರಿಯರು, ವಯಸ್ಕರು, ವಿವಾಹಿತರು. ನಮ್ಮ ಶಾಲೆಯಲ್ಲಿ ನೀವು ಪಡೆದಂಥ ಒಂದು ಸಂಸ್ಕಾರ, ಈ ಶಾಲೆ ಶ್ರೀರಾಮನ ಆಶೀರ್ವಾದದಿಂದ ಆರಂಭವಾದಂಥ ಶಾಲೆ 1930ರಲ್ಲಿ. ಮತ್ತು ಈ ಶಾಲೆಯಲ್ಲಿ ನಾವು ಆವಾಗ ಇಲ್ಲಿ ಬಂದಾಗ, ಯಾಕಂದರೆ ನಾನು ಬೇರೆ ಶಾಲೆಯಲ್ಲಿ 10 ವರ್ಷ ಕೆಲಸ ಮಾಡಿ ಈ ಶಾಲೆಗೆ ಬಂದಾಗ, ಹುಬ್ಬಳ್ಳಿ ಶಾಲೆಯಲ್ಲಿ 10 ವರ್ಷ ಕೆಲಸ ಮಾಡಿಕೊಂಡು ಈ ಶಾಲೆಗೆ ಬಂದೆ. ಆಗ ಇಲ್ಲಿ ವಾತಾವರಣ, ಇಲ್ಲಿಯ ಇವನ್ನೆಲ್ಲ ನೋಡ್ಕೊಂಡು ತುಂಬ ಸಂತೋಷ ಆಯಿತು, ನನಗೆ ಹೆಮ್ಮೆ ಅನ್ನಿಸ್ತು. ಆಗ ನಮ್ಮ ಬಾಳೇರೂರಿದ್ದರು, ಆಗ ಡಿ ಕಾಮತ್ರವರು, ಅವರೆಲ್ಲ ನನ್ನನ್ನು ಬಹಳ ಸ್ವೀಕಾರ ಮಾಡಿಕೊಂಡ್ರು ಇಲ್ಲಿ. ಮತ್ತು ನಾನು ಇದು ಮಾಡಿದೆ. ಮತ್ತು ನಾನು ಈ ವಾತಾವರಣಕ್ಕೆ ಬಂದಾಗ ಒಂದು ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಇದು ನೋಡಿದಾಗ ಮತ್ತು ಅದರ ಪರಿಣಾಮ ಅಂತ ಹೇಳ್ತೇನೆ ನಾನು. ಇವತ್ತು ನೀವೆಲ್ಲ ಇವತ್ತು
ಈ ಹಂತಕ್ಕೆ ಬಂದಿರುವಂಥ ಒಳ್ಳೊಳ್ಳೆ ಹುದ್ದೆಗಳನ್ನ ಅಲಂಕರಿಸಿರಿ ಮುಂತಾದವು. ಮತ್ತು ಈ ಸಂಘಟನೆ ಮಾಡೋದು ಅಷ್ಟು ಸುಲಭದ ಕೆಲಸವಲ್ಲ. ಯಾಕೆಂದರೆ ತನು ಮನ ಧನ ಮೂರೂ ಬೇಕು. ಅಷ್ಟು ಕಷ್ಟಪಟ್ಟುಕೊಂಡು ಇದನ್ನೆಲ್ಲ ಮಾಡಿದ್ದಾರೆ, ನಮ್ಮನ್ನು ಸ್ವಾಗತಿಸಿದ್ದಾರೆ, ನಮ್ಮನ್ನು ಸನ್ಮಾನಿಸಿದ್ದಾರೆ. ನೀವೆಲ್ಲರೂ ನಿಮಗೂ ದೇವರು ಒಳ್ಳೆಯ ಆರೋಗ್ಯ ಕೊಡಲಿ, ಸಂಪತ್ತು ಕೊಡಲಿ, ಮತ್ತು ದೀರ್ಘಾಯುಷ್ಯವಾಗಿ ಬಾಳಿ ಅಜ್ಜಂದಿರಾಗಿ ಬಾಳಿ ಅಂತ ಹೇಳ್ತಾ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೇನೆ. ಹಾಗೂ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ನಿಮ್ಮ ಜೀವನದ ಪಯಣದಲ್ಲಿ 27-28 ವರ್ಷಗಳ ನಂತರ ಒಮ್ಮೆ ತಿರುಗಿ ನೋಡಿದಾಗ ನಿಜವಾಗಲೂ ಭಾಳ ಖುಷಿಯಾಗ್ತದೆ. ನೀವು ಬೇರೆ ಏನನ್ನು ನೋಡದೆ ನೀವು ಕಲಿತಿರ್ತಕ್ಕಂಥ ಶಾಲೆಯ ವಾತಾವರಣವನ್ನು, ಶಾಲೆಯಲ್ಲಿರುವಂಥ ಶಿಕ್ಷಕರುಗಳನ್ನು, ಶಾಲೆಯ ಸಿಬ್ಬಂದಿಗಳನ್ನು ನೆನಪು ಮಾಡಿಕೊಂಡು ಅತ್ಯಂತ ವ್ಯವಸ್ಥಿತವಾಗಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದೀರಿ. ಭಾಳ ಸಂತೋಷ. ಆದರೆ ನಮ್ಗೆ ಯಾವತ್ತೂ ಈ ಏನು ಸನ್ಮಾನ, ಈ ರೀತಿಯ ಹೂವನ್ನು ಹಾಕುವಂಥದ್ದು ಅವೆಲ್ಲ ಅಷ್ಟೊಂದು ಸರಿ ಬರುವಂಥದ್ದಲ್ಲ, ಆಗಿರಲಿಲ್ಲ. ಆದರೆ ನೀವು ಮಾಡಿರತಕ್ಕಂಥ ಪ್ರಯತ್ನಗಳನ್ನು ನೋಡಿದರೆ ಸುಮಾರು 15, 16, 18 ದಿನಗಳಿಂದ ಕೆಲವು ವಿದ್ಯಾರ್ಥಿಗಳನ್ನು ನಾನು ಗಮನಿಸ್ತಾ ಇದ್ದೇನೆ. ಒಂದಿನನೂ ಸಹ ಅಂಗಡಿಯನ್ನು ಬಿಟ್ಟು ಬರದ ಆ ಸಂತೋಷ ಏನು 15 ದಿನಗಳಿಂದ ಅದೇ ಕಾರ್ಯದಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು. ಅವನ ಜೊತೆಗಿರುವಂಥ ಹರೀಶ್ ಆಗಿರ್ಬೋದು, ಅಥವಾ ಯಾರು ಬುಡಾನ್ಸ್ ಅಲ್ಲಿರುವಂಥ ಅವನು, ಅದೇ ರೀತಿ ಇನ್ನೂ 2-3 ಜನ, ಅದರ ಜೊತೆಗೆ ವೀಣಾ, ಅವಳ ಜೊತೆಗೆ ಒಂದು ದಿವಸ ಇವಳು ಪಾಯ್ದೆ ಬಂದಿದ್ಲು, ನಂತರ ಎಲ್ಲೋದ್ಲು ಅಂತ ಗೊತ್ತಿಲ್ಲ. ಆ ನಂತರ ಅವಳು ಒಬ್ಬಳೇ ಆ ಪ್ರಯತ್ನವನ್ನು ಮಾಡ್ತಾ ಇರುವುದನ್ನು ನಾನು ಗಮನಿಸಿದ್ದೇನೆ. ಇದನ್ನೆಲ್ಲ ನೋಡಿದಾಗ ನೀವು ಇಷ್ಟೊಂದು ಕಷ್ಟಪಟ್ಟು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ, ನೀವು ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಾವು ಉಪಸ್ಥಿತರಿರದೇ ಇದ್ದರೆ, ಅಥವಾ ನೀವು ಮಾಡಿದಂಥ ಸನ್ಮಾನವನ್ನು ನಾವು ಸ್ವೀಕರಿಸದೇ ಇದ್ದರೆ, ಅದು ಖಂಡಿತವಾಗಲೂ ನಿಮಗೆ ಮಾಡಿದಂಥ ಅವಮಾನ ಆಗ್ತದೆ ಅಂತೇಳಿ ಭಾವಿಸಿ ಅತ್ಯಂತ ಖುಷಿಯಿಂದ, ಸಂತೋಷದಿಂದ, ಸಂತೃಪ್ತಿಯಿಂದ ನೀವು ಕೊಟ್ಟಿರ್ತಕ್ಕಂಥ ಏನು ಸನ್ಮಾನವನ್ನು ನಾವು ಸ್ವೀಕರಿಸಿದ್ದೀವಿ ಅಂತೇಳಿ ಶಾಲೆಯ ಪರವಾಗಿ ನಾನು ನಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಾಮಾನ್ಯವಾಗಿ ಜೀವನ ಅಂತಂದರೆ ಅದು ಕಷ್ಟ ಸುಖ ಎಲ್ಲ ಇರುವಂಥದ್ದು. ಸುಖಿ ದುಃಖಿ ಸಮಯಕೃತ್ವ ಲಾಭವು ಜಯಾಜಯವು ಅಂತೇಳಿ ಹೇಳಿದ್ದಾರೆ. ಸುಖ ದುಃಖ ಲಾಭ ನಷ್ಟ ಇವೆಲ್ಲ ಜೀವನದಲ್ಲಿ ಸಾಮಾನ್ಯವಾಗಿ ಬರುವಂಥದ್ದು. ಅವೆಲ್ಲವನ್ನ ಸಮಾನ ಪ್ರಮಾಣದಲ್ಲಿ ಸ್ವೀಕಾರ ಮಾಡಿ ಜೀವನವನ್ನು ಯಶಸ್ಸುಗೊಳಿಸ್ಕೊಳ್ರಿ. ಬೀಳ್ಕೊಡು ಸಮಾರಂಭದಲ್ಲಿ ಹೇಳಿದ್ರು ಈ ಅವಕಾಶ ನಿಮಗೆ ಸಿಗಲ್ಲ ಅಂತೇಳಿ, ಆದರೆ ನೀವೆಲ್ಲರೂ ಕೂಡ್ಕೊಂಡು ಆ ಅವಕಾಶವನ್ನು ಮತ್ತೆ ಪಡ್ಕೊಂಡಿದ್ದೀರಿ. ಎಲ್ಲರೂ ಏನು ಅಂತ ನಾವು ಈಗ ಸಂಸಾರದಲ್ಲಿ 37-38 ವರ್ಷ ಇದ್ರೂ ಸಹ ನಾವು 38 ವರ್ಷದವರಲ್ಲ, ನಾವು 16 ವರ್ಷ 15 ವರ್ಷ ಆವಾಗ ಹೇಗಿದ್ರಿ ಅನ್ನೋದನ್ನ ನೆನಪು ಮಾಡಿಕೊಂಡು ಒಂದು 5 ವರ್ಷ ಹಿಂದಕ್ಕೆ ಹೋಗಿದ್ದೀರಿ. ನಿಮ್ಮ ಆಯುಷ್ಯ ಜಾಸ್ತಿ ಆಗಿದೆ, ಖುಷಿಯನ್ನ ಅನುಭವಿಸಿದ್ರಿ. ಈ ಕಾರ್ಯಕ್ರಮವನ್ನು ನೀವೆಲ್ಲ ಕೂಡಿ ಸಂತೋಷದಿಂದ ಅನುಭವಿಸುವ, ಇದು ಯಶಸ್ವಿ ಆಗಲಿ. ಇನ್ನು ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥ ಶಾಲೆಯ ಬಗ್ಗೆ ಅಪಾರವಾದಂಥ ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಂಡು ಇಂಥ ಕಾರ್ಯಕ್ರಮಗಳನ್ನು ಆಯೋಜಿಸಿ ಶಾಲೆಗೆ ಅನುಕೂಲವಾಗುವ ರೀತಿಯಲ್ಲಿ ದೇವರು ನಿಮಗೆ ಎಲ್ಲಾ ರೀತಿಯ ಶಕ್ತಿಯನ್ನು ಕರುಣಿಸಲಿ ಅಂತ ಹೇಳ್ತಾ, ಈ ರೀತಿಯ ಅವಕಾಶಕ್ಕಾಗಿ ಶಿಕ್ಷಕರನ್ನು ನೆನಪು ಮಾಡಿಕೊಂಡದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈ ಸಮಾರಂಭಕ್ಕೆ ನಾವು ಇಲ್ಲಿ ಕುಳಿತಂಥ ಎಲ್ಲ ಶಿಕ್ಷಕ ವರ್ಗ ಈ ಸಮಾರಂಭದ ಕೇಂದ್ರ ಬಿಂದುಗಳು ನಿಮಗಾದರೆ, ಇವತ್ತು ಈ ಸಮಾರಂಭವನ್ನು ಏರ್ಪಡಿಸಿ ನಮಗೆಲ್ಲರಿಗೂ ಕೇಂದ್ರ ಬಿಂದುಗಳು ನೀವಾಗಿದ್ರಿ. ಇದೊಂದು ಅತಿ ಸಂಭ್ರಮದ ಸಂತಸದ ಒಂದು ಸವಿದಿನ ಅಥವಾ ಸುದಿನ. ನೇರವಾಗಿ ನಾನು ಈ ಶಾಲೆಯ ಗೇಟನ್ನು ಒಳಗಡೆ ಪ್ರವೇಶಿಸಿದಾಗ ನಿಮ್ಮೆಲ್ಲರ ಮುಖಗಳನ್ನು ಒಂದ್ಸಲ ಕಂಡೆ. ಆ ಮುಖದಲ್ಲಿ ಆತ್ಮೀಯವಾದ ಒಂದು ನಗು, ಸಂತೃಪ್ತಿಯ ಒಂದು ನೆಲೆ, ಈ ಗೃಹಸ್ಥ ಜೀವನದ ಸಂಭ್ರಮದ ಒಂದು ಸುಖ ಆ ಮುಖದಲ್ಲಿ ಕಂಡೆ. ಭಗವಂತನ ಅನುಗ್ರಹ ಸದಾಕಾಲವೂ ಕೂಡ ನಿಮ್ಮನ್ನು ರಕ್ಷಿಸಲಿ. ವರ್ಷ ಮುಗೀತಾ ಇದೆ, ಹೊಸ ವರ್ಷದ ಆರಂಭದ ಹಂತದಲ್ಲಿದ್ದೇವೆ. ಹೊಸ ವರ್ಷ ನಿಮಗೂ ನಿಮ್ಮ ಕುಟುಂಬಕ್ಕೂ
ಎಲ್ಲರಿಗೂ ಕೂಡ ಒಳಿತನ್ನೇ ಉಂಟು ಮಾಡಲಿ, ಆಯುಷ್ಯ, ಆರೋಗ್ಯ, ಸಂಪತ್ತು ಎಲ್ಲವನ್ನೂ ಆ ಭಗವಂತನು ನಿಮಗೆ ಕರುಣಿಸಲಿ ಅಂಥೇಳಿ ಆಶೀರ್ವದಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮ್ಮ ಹಿರಿಯ ಗುರುಗಳಿಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳು. ನಾನಿಲ್ಲಿ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಅಂದರೆ ನನ್ನ ಮಕ್ಕಳಿಗೂ ಸಹ, ಅಂದರೆ ಈ ವಿಷಯ ನಾನು ಈ ಸ್ಟೇಜಲ್ಲಿ ಹೇಳಬೇಕಂತ ತುಂಬ ಆಸೆ ಆಗ್ತಿದೆ. ನನ್ನ ಮಕ್ಕಳನ್ನು ಕೂಡ ಅವರು ತುಂಬಾ ಈ ಸ್ಟಾಫ್ನವರು ಅಲ್ಲದೇ ಇದ್ದರೂ ಪ್ರೆಸೆಂಟ್ ಟೀಚರ್ಸ್ ಕೂಡ ನಮ್ಮ ಮಕ್ಕಳಿಗೂ ಕೂಡ ಒಳ್ಳೆ ಶಿಕ್ಷಣ ನೀಡಿದ್ದಾರೆ. ದಾರಿಗೆ ಅಂದರೆ ಅವರು ಬೆಳೆದು ಬಂದು ಒಂದು ಹಂತಕ್ಕೆ ತಲುಪಿದ್ದಾರೆ. ಎಲ್ಲ ಟೀಚರ್ಸಿಗೂ ನನ್ನ ಧನ್ಯವಾದಗಳು. ವೇದಿಕೆಯಲ್ಲಿ ಆಸೀನರಾದಂಥ ಗುರುಗಳಿಗೆ ನಮಸ್ಕರಿಸುತ್ತಾ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಒಂದು 2 ಮಾತನ್ನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಡ್ರಾಯಿಂಗ್ ಕಲಿಸುವಾಗ ಸರ್ ಹೇಳ್ಕೊಟ್ಟಿದ್ದು ಚೌಕಟ್ಟು ಹಾಕಬೇಕು, ಚೌಕಟ್ಟಲ್ಲಿ ಬಿಡಿಸಿದರೆ ಎಲ್ಲ ಚೆನ್ನಾಗಿ ಕಾಣುತ್ತೆ ಅಂತ. ಸರ್ ಆವಾಗ ಅದು ನಮಗೆ ಡ್ರಾಯಿಂಗ್ ಮಾತ್ರ ಆಗಿತ್ತು. ಈಗ ಅರ್ಥ ಆಗ್ತಾ ಇದೆ, ಆ ಜೀವನದ ಚೌಕಟ್ಟಲ್ಲಿ ನಾವು ಹೇಗೆ ಸುಂದರವಾಗಿ ಕಾಣಬೇಕು, ಆ ಚೌಕಟ್ಟಿನಲ್ಲಿ ಇದ್ದರೆ ಜೀವನ ಹೇಗೆ ನಡೆಸ್ಬೋದು ಅಂತ ನೀವು ಡ್ರಾಯಿಂಗ್ ಮೂಲಕ ಕಲಿಸಿದ್ದೀರಿ ಸರ್. ಈಗ ಅರ್ಥ ಆಗ್ತಾ ಇದೆ. ಇನ್ನೊಂದು ಪ್ರಮೇಯ ಅವಾಗ ಕಲ್ತಿದ್ವಿ, ಬೀಜಗಣಿತ, ಆಮೇಲೆ ಈ ಪ್ರಮೇಯಗಳು ಬರ್ತಾ ಇತ್ತು. ಅದು ಜೀವನದಲ್ಲಿ ಎಲ್ಲೂ ಬಂದಿಲ್ಲ ಅಂತ ತಿಳ್ಕೊಂಡಿದ್ವಿ. ಈಗ ಅರ್ಥ ಆಗ್ತಾ ಇದೆ, ನಮ್ಮ ಈ ಮೈಂಡನ್ನು ಚುರುಕು ಮಾಡಲಿಕ್ಕೆ ಆಗಿರುವಂಥ ಅದು ಗೊಬ್ಬರ ಆಗಿತ್ತು ಅಂತ. ಆಮೇಲೆ ಇನ್ನೊಂದು ಅರ್ಥ ಆಗ್ತದೆ ಸರ್, ಇಂಗ್ಲೀಷ್ ಇದು ಕಬ್ಬಿಣದ ಕಡಲೆ ಆಗಿತ್ತು ನಮಗೆ ಆವಾಗ. ಆದರೆ ಇಂಗ್ಲೀಷನ್ನು ತಿಂದು ಜೀರ್ಣ ಮಾಡ್ಕೊಳ್ಳೋದು ಹೇಗಂತ ಕಲಿಸಿದ್ದೀರಿ. ಈಗ ಬಹಳಷ್ಟು ಜನ ಕಾರ್ಪೊರೇಟ್ ವರ್ಲ್ಡಲ್ಲಿ ಇದ್ದಾರೆ. ಈ ಇಂಗ್ಲೀಷ್ ಆವಾಗ ನೀವು ಕಲಿಸಿದ್ರಿಂದಲೇ ನಾವೆಲ್ಲ ಈಗ ಇಂಗ್ಲೀಷಲ್ಲಿ ಮಾತನಾಡಿ ಉನ್ನತ ಹುದ್ದೆಗೆ ಹೋಗಲಿಕ್ಕೆ ಅದು ಸಹಕಾರಿಯಾಗಿದೆ ಅಂತ ಅನಿಸ್ತಾ ಇದೆ. ಹಾಗೆ ಅಂಥದ್ದೇ ಈಗ ಕ್ರೀಡೆ ಆಗ್ಬೋದು. ಕ್ರೀಡೆಯಲ್ಲಿ ಸುಮ್ಮನೆ ಆಟ ಆಡೋದು ಮಾತ್ರ ಅಂತ ನಮ್ಮ ಮನಸ್ಸಿತ್ತು, ಬಟ್ ಅದು ದೈಹಿಕವಾಗಿ ಅದು ನಮ್ಮನ್ನು ಹೇಗೆ ಸದೃಢವಾಗಿತ್ತು ಅಂತ ಈಗ ಅನಿಸ್ತಾ ಇದೆ. ಈಗ ಕ್ರೀಡೆ ಬಿಟ್ಟಿದ್ದೀವಿ ನಾವೆಲ್ಲ, ಈಗ ನಮ್ಮ ಶೇಪಲ್ಲಿ ಗೊತ್ತಾಗ್ತಾ ಇದೆ ನಾವು ಎಷ್ಟು ದೈಹಿಕವಾಗಿ ಬೆಳವಣಿಗೆ ಆಗಿದೆ ಅಂತ. ಹಾಗಾಗಿ ಕ್ರೀಡೆ ಮೂಲಕ ಹೇಗೆ ಇರಬೇಕು ಅಂತ ನೀವು ಕಲಿಸಿದ್ದೀರಿ.